ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಸಾಮ್ರಾಟ್ ಟಿವಿ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಕರುನಾಡಿನ ಹಬ್ಬ, ಕನ್ನಡಿಗರ ಆತ್ಮಗೌರವದ ದಿನ. ನಮ್ಮ ಹೃದಯದ ನಾದ, ನಮ್ಮ ನುಡಿಯ ಹೆಮ್ಮೆ, ನಮ್ಮ ಧ್ವಜದ ಕೆಂಪು ಮತ್ತು ಹಳದಿ ಬಣ್ಣಗಳಲ್ಲಿ ಉಜ್ವಲಿಸುವ ದಿನ. ಇಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಈ ದಿನವು ಕೇವಲ ಆಚರಣೆಯ ದಿನವಲ್ಲ, ಅದು ಕನ್ನಡದ ಅಸ್ತಿತ್ವಕ್ಕೆ ಶಿಲಾಯುಗದಂತೆ ನಿಂತಿರುವಂತಹ ದಿನ. ನಮ್ಮ ನಾಡಿನ ಏಕೀಕರಣದ ಹಾದಿಯಲ್ಲಿ ಪ್ರತಿ ಕನ್ನಡಿಗರು ಕನಸನ್ನ ಸಾಕಾರಗೊಳಿಸುವಂತಹ ಹಬ್ಬದ ದಿನ ಇಂದಾಗಿದೆ. ಬನ್ನಿ, ಇವತ್ತು ನಾವು ಆ ಕರುನಾಡಿನ ಇತಿಹಾಸದ ಪಥವನ್ನ ನೆನಪಿಸಿಕೊಳ್ಳೋಣ. ಆಂಕರಿಂಗ್ ಎಂಡಿಂಗ್. ಇಂದು ನಾವು ಕೇವಲ ಹಬ್ಬವನ್ನ ಆಚರಿಸುತ್ತಿಲ್ಲ, ನಮ್ಮ ಉಸಿರಾಗಿರುವ ಕನ್ನಡ ಭಾಷೆಯನ್ನ ಸ್ಮರಿಸುತ್ತಿದ್ದೇವೆ. ಅಳಿಸಿ ಹೋಗುತ್ತಿರುವ ಕನ್ನಡವನ್ನ ಬೆಳೆಸೋಣ, ಉಳಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡದ ಬೆಲೆಯನ್ನ ತಿಳಿಸೋಣ. ನಮ್ಮ ನುಡಿಯ ಸಿರಿಯನ್ನ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಎಲ್ಲರೂ ಒಂದಾಗಿ ಘೋಷಿಸೋಣ, ಜೈ ಕರ್ನಾಟಕ ಮಾತೆ. ಕನ್ನಡವನ್ನ ಉಳಿಸಿ, ಬೆಳೆಸಿ, ಹರಸಿ, ಹಾರೈಸಿ. ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಜನತೆಯ ಏಕತೆಯ ಸಂಕೇತ. 1905ರಲ್ಲಿ ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರರು ಆರಂಭಿಸಿದ ಕರ್ನಾಟಕದ ಏಕೀಕರಣ ಚಳುವಳಿ ಕನ್ನಡ ನಾಡಿನ ಹೋರಾಟದ ಮೊದಲ ಹೆಜ್ಜೆಯಾಗಿತ್ತು. ಭಾರತ ಗಣರಾಜ್ಯವಾದ ನಂತರ ಭಾಷಾವಾರು, ಪ್ರಾಂತ್ಯವಾರುಗಳ ರೂಪುಗೊಳ್ಳುವ ಪ್ರಕ್ರಿಯೆಯಲ್ಲಿ ಮೈಸೂರು, ಹೈದರಾಬಾದ್, ಮದ್ರಾಸ್, ಮುಂಬೈ ಪ್ರಾಂತ್ಯದ ಕನ್ನಡ ಮಾತನಾಡುವ ಭಾಗಗಳು ಸೇರಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಹುಟ್ಟಿಕೊಂಡಿತ್ತು. ಆ ದಿನ ಕನ್ನಡಿಗರ ಕನಸಿಗೆ ನೈಜ ರೂಪ ಸಿಕ್ಕಿತ್ತು. ಏಕೀಕೃತ ಕರ್ನಾಟಕದ ನಾಂದಿ ಹಾಡಲಾಗಿತ್ತು. ಆದರೆ ಮೈಸೂರು ರಾಜ್ಯ ಎನ್ನುವ ಹೆಸರು ಎಲ್ಲರ ಮನಸ್ಸಿಗೆ ತೃಪ್ತವಾಗಿರಲಿಲ್ಲ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಜನರು ಇದು ಸಂಪೂರ್ಣ ಕರ್ನಾಟಕದ ಪ್ರತಿನಿಧಿ ಹೆಸರು ಅಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಸುದೀರ್ಘ ಚರ್ಚೆಯ ನಂತರ 1973ರ ನವೆಂಬರ್ 1ರಂದು ಇತಿಹಾಸಾತ್ಮಕ ನಿರ್ಧಾರ ಕೈಗೊಳ್ಳಲಾಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಲಾಯಿತು. ಆ ದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು ಇದು ನಾಡು ನುಡಿಯ ಪ್ರೇಮಿಗಳ ತ್ಯಾಗ ಮತ್ತು ಶ್ರಮದ ಫಲ ಎಂದು ಘೋಷಿಸಿದ್ದರು. ಅದು ಕನ್ನಡಿಗರ ಹೆಮ್ಮೆ ಮರುಸ್ಥಾಪನೆಯ ಕ್ಷಣವಾಗಿತ್ತು. ದೇವರಾಜ ಅರಸು ಅವರು ಆ ದಿನ ಮಾತನಾಡಿದ ಮಾತು ಇಂದಿಗೂ ಕಿವಿಗಳಿಗೆ ಅಚ್ಚಳಿಯದಂತೆ ಉಳಿದಿದೆ. ಕರ್ನಾಟಕ ಎಂಬ ಹೆಸರಿನಲ್ಲಿ ನಾಡಿನ ಸಂಸ್ಕೃತಿ, ಸಾಹಿತ್ಯ, ಐತಿಹಾಸಿಕ ಹೆಮ್ಮೆ ಇದೆ. ಹೊಯ್ಸಳರು, ಕದಂಬರು, ಮೈಸೂರು ರಾಜರು ಎಲ್ಲರೂ ಕರ್ನಾಟಕದ ಸಿಂಹಾಸನಾಧೀಶ್ವರ ಎಂಬ ಹೆಸರನ್ನ ಧರಿಸಿದ್ದರು. ಅವರ ಆ ಮಾತುಗಳಲ್ಲಿ ಕನ್ನಡದ ಗೌರವವಿತ್ತು, ಕನ್ನಡಿಗರ ಅಸ್ತಿತ್ವದ ಘೋಷವಿತ್ತು. ಅದರ ನಂತರದ ದಿನಗಳಿಂದ ಪ್ರತಿ ನವೆಂಬರ್ 1 ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡದ ಬಣ್ಣವನ್ನ ಹರಡಿದೆ. ಇಂದು ಕರ್ನಾಟಕವು ತಂತ್ರಜ್ಞಾನ, ಶಿಕ್ಷಣ, ಸಾಹಿತ್ಯ, ಕಲೆ, ಕೃಷಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಬೆಳಕಿನ ಹಾದಿಯಲ್ಲಿ ಸಾಗುತ್ತಿದೆ. ಈ ನಾಡಿನ ಪ್ರತಿ ಕಣದಲ್ಲೂ ಇದೇ ಕಾವ್ಯ, ಸಂಸ್ಕೃತಿ ಮತ್ತು ಶ್ರಮದ ಸುವಾಸನೆ ಬರುತ್ತಿದೆ. ಆಲೂರು ವೆಂಕಟರಾಯರಿಂದ ದೇವರಾಜ ಅರಸರವರೆಗೆ ನೂರಾರು ಕನ್ನಡ ಹೋರಾಟಗಾರರ ತ್ಯಾಗದಿಂದ ನಿರ್ಮಿತವಾದ ಈ ನಾಡು ನಮ್ಮ ಹೆಮ್ಮೆ. ಕನ್ನಡ ನಮ್ಮ ಗುರುತು, ಕನ್ನಡ ನಮ್ಮ ಶಕ್ತಿ, ಕನ್ನಡ ನಮ್ಮ ಆತ್ಮ.